ಈ ವಿಡಿಯೋ ನೋಡ್ತಿರೋ ಎಲ್ಲ ಕಲಾವಿದರಿಗೂ ಆರ್ಟ್ ಇಂಡಿಯಾ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದೀರಾ ಪಾಶ್ ವೇವ್ಸ್ ಆರ್ಟ್ ಗ್ಯಾಲರಿ. ಈ ಗ್ಯಾಲರಿ ರಾಜಾಜಿನಗರದಲ್ಲಿದೆ. ಈ ಗ್ಯಾಲರಿಯಲ್ಲಿ ಗಂಗೂಗೌಡ ಅವ್ರದ್ದು ಒನ್ ಮ್ಯಾನ್ ಶೋ ನಡೀತಾ ಇದೆ, ಬಣ್ಣಗಳ ಕಂಪನ ಅಂತ ಹೇಳ್ಬಿಟ್ಟು. ಬನ್ನಿ ಈಗ ಗ್ಯಾಲರಿ ಒಳಗಡೆ ಹೋಗೋಣ. ಈ ಗ್ಯಾಲರಿ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು JR ಮಲ್ಲಾಪುರ. ಫಸ್ಟ್ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ. ಗಂಗೂಗೌಡ ಅವರ ಈ ಚಿತ್ರಕಲಾ ಪ್ರದರ್ಶನಕ್ಕೆ ಉದ್ಘಾಟಕರಾಗಿ ಬಾಬು ಜತ್ಕರ್ ಸರ್ ಬಂದಿದ್ದಾರೆ. ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರುವಂತ ಶ್ರೀಯುತ ಸ್ವಾಗತ. ಈ ಪ್ರದರ್ಶನಕ್ಕೆ ಗುಜಾರಪ್ಪ ವಿಜಿಯವರು ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಸ್ವಾಗತ. ಹಾಗೂ R ಸೂರಿ ಅವರು ಅಲ್ಲಿ ಬರೀ ಸರ್ ಮುಂದೆ ಬನ್ನಿ ಸರ್, ಇಲ್ಲಿ ಬರೀ ಸರ್ ಮುಂದೆ ಬನ್ನಿ. ಹಾಗೆ ವೇಣುಗೋಪಾಲ್ ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ. ಹಾಗೆ ನಮ್ಮ ಕಲಾ ಪೂರ ತಂಡ ಇದೆ. ಶೇಖರ ಬಳ್ಳಾರಿ, ದೇವಿಶಂಕರ್, MN ಪಾಟೀಲ್, ಹಾಗೂ ನೆಕ್ಸ್ಟ್ ಶೋ ಮಾಡ್ತಾ ಇರೋ ಗಣೇಶ್ ಬಡಿಗೆ, ಲಿಂಗದೇವ್ ಸರ್, ಆಮೇಲೆ ಅದೇ ಬರ್ತಾ ಇದ್ದೇನೆ ಅವ್ರಿಗೆ. ಲಕ್ಷ್ಮಣ್ ಕಬಾಡಿ ಅವರು 3 ದಿನ ಶೋ ಸಕ್ಸಸ್ ಮಾಡಿದ್ದಾರೆ ಅವರು. ಅವ್ರಿಗೂ ಆಮೇಲೆ ರಾಜು ಸೋಮನ್ಗೌಡರಿಂದ ಈ ಶೋ ಸಲುವಾಗಿ ಶ್ರೀಶೈಲ್ ಗುಡೇದವರು ಬಂದಿದ್ದಾರೆ. ಗುಲ್ಬರ್ಗದವರು ಇಲ್ಲೇ ನೆನೆಸಿದ್ದಾರೆ. ನಮ್ಮ ಲಿಂಗದೇವರು ದಂಪತಿಗಳು ಬಂದಿದ್ದಾರೆ. ಅದು ಬಹಳ ಖುಷಿಯಾಯಿತು. ಅವ್ರಿಗೂ ಸಹ ಸ್ವಾಗತ. ಈ ಗ್ಯಾಲರಿಯನ್ನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಬಸವರಾಜ್ ಸರ್. ಅವ್ರಿಗೂ ಸಹ ತುಂಬ ಹೃದಯ ಸ್ವಾಗತ. ಇನ್ನೂ ಕೆಲವರು ಹೆಸರು ನಮ್ಗೆ ಗೊತ್ತಿಲ್ಲ, ಆದರೂ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಬಾಬು ಜತ್ಕರ್ ಅವರು ನೆರವೇರಿಸಬೇಕಂತ ಎಲ್ಲ ಅತಿಥಿಗಳು ಸೂರ್ಯ ಅವರು ಮಹಿಳೆಯವರು ಮೇಡಮ್ ಅವ್ರು ಬನ್ನಿ. ಇಲ್ಲ ಬನ್ನಿ ಮೇಡಮ್ ಅವ್ರು ಬನ್ನಿ. ನೀವು ಹಿಡ್ಕೊಂಡ್ರಿ ಇಲ್ಲಿ ಹಿಂದೆ ಉದ್ಘಾಟಿಸಿದ ಶ್ರೀಯುತ ಬಾಬು ಜತ್ಕರ್ ಅವರು ಪ್ರದರ್ಶನದ ಕುರಿತು ಒಂದು 4 ಮಾತುಗಳನ್ನು ತಮ್ಮ ನುಡಿಯಲ್ಲಿ ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇವತ್ತು ಗಂಗೂಗೌಡ ಅವರ ಉದ್ಘಾಟನೆಯನ್ನು ನಾನು ಬಹಳ ಸಂತೋಷದಿಂದ ಮಾಡಿದ್ದೇನೆ. ಮತ್ತು ಇವತ್ತು ಉತ್ತರ ಕರ್ನಾಟಕದ ಎಲ್ಲ ಸ್ನೇಹಿತರನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದ ಭೂಪಟದಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಲಾವಿದರು, ಅವರೆಲ್ಲ ಇವತ್ತಿಗೆ ಸೇರಿದ್ದಾರೆ. ಅದು ನಮಗೆ ಭಾಳ ಸಂತೋಷದ ವಿಷಯ. ಗಂಗೂಗೌಡ ಅವರ ವರ್ಕ್ ಅವರ ಪರಿಚಯವನ್ನು ಮಾಡಿಕೊಡ್ತಾರೆ. ಅದು ವಾಟರ್ ಕಲರ್ ಆಗ್ಬೋದು, ಅಕ್ರಿಲಿಕ್ ಪೇಂಟಿಂಗ್ ಆಗ್ಬೋದು, ಸುಮಾರು ವರ್ಷಗಳಿಂದ ಅವ್ರು ಪೇಂಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಚಿತ್ರಕಲಾ ಪರಿಷತ್ನಲ್ಲಿ ಕೂಡ ಅವ್ರ ಕಲೆಕ್ಷನ್ಸ್ ಇದ್ದಾವೆ, ಆರ್ಟ್ ಮಾಡೋದು ಅವೆಲ್ಲ ಸೇಲ್ ಕೂಡ ಇದೆ, ಡಿಮ್ಯಾಂಡ್ ಇದೆ. ಅವರು ಮಾಡಿರ್ತಕ್ಕಂಥ ಈ ಒಂದು ಅತ್ಯುತ್ತಮವಾದ ಕಲಾಕೃತಿಗಳು ಈ ಒಂದು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ ಮತ್ತು ಈ ಒಂದು ಪ್ರದರ್ಶನ
ಪ್ರತಿಯೊಬ್ಬರಿಗೂ ಕೂಡ ಒಂದು ಕಲಾ ಔತಣವನ್ನು ನೀಡಿ ಮತ್ತು ನಿಮ್ಮ ಜೀವನದಲ್ಲಿ ಇದೇ ರೀತಿ ಇನ್ನೂ ಅನೇಕ ಪ್ರದರ್ಶನಗಳನ್ನು ನೀವು ಮಾಡಬೇಕು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಬೆಳೀಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಲಾವಿದರನ್ನು ಪರಿಚಯ ಮಾಡ್ಕೊಳ್ಳಿ. ಎಲ್ಲ ದಿಗ್ಗಜರು ಅವ್ರ ಕೆಲಸ ನೋಡಿ ನಾವೆಲ್ಲ ಬೆಳೆದಿದ್ದೇವೆ. ಅಂಥವರೆಲ್ಲ ಇವತ್ತು ಇಲ್ಲಿದ್ದಾರೆ. ಅವರ ಆಶೀರ್ವಾದ ಕೂಡ ನಿಮಗೆ ಸಿಕ್ಕಿದೆ. ಅಪರೂಪಕ್ಕೆ ಇವತ್ತು ವಿಜಯರತ್ನವರು ಸೂರ್ಯ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅವರಿಗೆ ಇವತ್ತು ವಿಜಯರತ್ನವರಿಗೆ ಒಂದು ಜೀವಮಾನ ಆ ಕಾರ್ಯಕ್ರಮಕ್ಕೆ ಆಮೇಲೆ ಅಲ್ಲಿ ಕಾರ್ಯಕ್ರಮದಲ್ಲಿ ಸೂರ್ಯ ಅವರ ವರ್ಕು ಕೂಡ ಡಿಸ್ಪ್ಲೇ ಆಗಿದೆ ಕ್ಯಾರಿಕೇಚರ್ಸ್. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಈಗ ಹೇಳಿದೆ ಈ ಥರ ಇದೆ ಅವ್ರ ಗ್ಯಾಲರಿ ಇದೆ ನೋಡ್ಕೊಂಬರುವಂತ ಭಾಳ ಸಂತೋಷದಿಂದ ಬಂದರು. ಓಕೆ, ಅವ್ರಿಗೆ ಆ ಟೈಮೇ ಇರಲ್ಲ ಆ್ಯಕ್ಚುಲಿ. ನಿಮ್ಮ ಅದೃಷ್ಟ, ನಮ್ಮ ಅದೃಷ್ಟ, ನಿಮ್ಮೆಲ್ಲರ ಅದೃಷ್ಟ. ಈ ಗ್ಯಾಲರಿ ಒಂದು ನೋಡೋ ಅದೃಷ್ಟ ಅವ್ರಿಗೂ ಇದೆ. ಮತ್ತು ಈ ಗ್ಯಾಲರಿನ ಬೆಳೆಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಕೂಡ ಮುಂದೆ ಬೇಕಾದಷ್ಟು ಇರ್ತದೆ ಅಂತ ಹೇಳ್ತಾ ಗಂಗೂಗೌಡ ಅವ್ರಿಗೆ ಒಳ್ಳೆಯದಾಗಲಿ. ಭವಿಷ್ಯದಲ್ಲಿ ನಿಮಗೆ ಎಲ್ಲ ಒಳ್ಳೆ ರೀತಿ ನೆರವೇರಲಿ ಅಂತ ಹೇಳಿ ಧನ್ಯವಾದಗಳು ಸರ್. ತುಂಬ ಖುಷಿ ಸರ್ ನಮ್ಮ ಜೊತೆ ತಾವು ಮಾತಾಡಿದ್ದು. ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮ ಸರ್ ಒಂದು ಮಾತು ವೇದಿಕೆ ಮೇಲೆ ಇರ್ತಕ್ಕಂಥ ಜೊತೆ ಇರ್ತಕ್ಕಂಥ ಬಾಬು ಜತ್ಕರ್ ಮತ್ತು ದೊಡ್ಡ ಮನಿ ಜೊತೆಗೆ ಎಲ್ಲರೂ ಗೆಳೆಯರೇ. ಇವರೆಲ್ಲ ಗುಜ್ಜಾರಪ್ಪ, ರಾಸೂರಿ, ಕೆಲವರೆಲ್ಲ ನಮಗಿಂತ ತುಂಬ ಹಿರಿಯರು. ಆ ವಿಚಾರದಲ್ಲಿ ನಾವು ಸ್ವಲ್ಪ ಹಿಂದೆನೇ ಇರ್ತೀವಿ. ಇರಲಿ, ಅದೇನಾದ್ರು ಇರಲಿ. ಹಾಗಾಗಿ ಈಗ ಗಂಗೂಗೌಡ ಅವರು ನನಗೆ ಪರಿಚಯ ಇಲ್ಲ, ಇದೇ ಫಸ್ಟ್ ಪರಿಚಯ ಆಗಿದ್ದು. ಆದರೆ ಭೇಟಿ ಆಗ್ತಿರ್ತೀವಿ, ರೆಗ್ಯುಲರ್ ಭೇಟಿ ಆಗ್ತೀವಿ. ಆದರೆ ಮುಖತಃ ತುಂಬ ಮಾತಾಡಿರಲಿಲ್ಲ. ನಿನ್ನೆ ಈ ಮಧ್ಯದಲ್ಲಿ ದಿಂಬೇವ್ರ ಮುಖಾಂತರ ನನಗೆ ಫೋನ್ ಬಂದು ಕಟ್ ಮಾಡೋಷ್ಟರಲ್ಲಿ ಇವರಿಂದ ಫೋನ್ ಬಂತು. ಹಾಗಾಗಿ ನಾನು ಒಂದು ವರ್ಕ್ ಕಳಿಸಿ ನೋಡ್ಬಿಡ್ತೀನಿ ಅಂತ ಹೇಳಿದೆ ನಾನು ಮುಖ್ಯವಾಗಿ. ಹಾಗಾಗಿ ನೋಡಿದ್ಮೇಲೆ ನನಗೆ ಅನಿಸುತ್ತೆ ಒಂದು ರೌಂಡಲ್ಲಿ ನನಗೆ ಬಂದಿದ್ದು ಒಂದು ಅವರ ಕಲಾಕೃತಿಗಳಲ್ಲಿ ಕಾಣುವಂಥದ್ದು ಆ ಅಮೂರ್ತದ ಕಂಪನ, ಬಣ್ಣಗಳ ಕಂಪನ ಅನ್ನೋದಕ್ಕಿಂತ ಅಮೂರ್ತದ ಕಂಪನಗಳು ಜೊತೆ 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 ಸೇರಿಕೊಂಡು ತನ್ನ ಕ್ಯಾರೆಕ್ಟರ್ನ ಅವರು ಎಷ್ಟು ದುಡಿಸ್ಕೊಂಡಿದ್ದಾರೆ ಅಂದರೆ ಆ ಬಣ್ಣ ತನ್ನ ಕ್ಯಾರೆಕ್ಟರ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ದೆ ಅದರ ಕ್ವಾಲಿಟಿನ ಹಾಗೆ ಉಳಿಸ್ಕೊಳ್ತಾ ಇವರ ಚಳಕದಿಂದ, ಕೈ ಚಳಕದಿಂದ ಅದರದ್ದೊಂದು ಮುಹೂರ್ತ ಉಳಿಸ್ಕೊಳ್ತಾ ಒಂದು ನನಗೆ ಅನಿಸಿದ್ದೇನೆಂದರೆ ಇವಾಗ ನಾನೊಂದು ಬಣ್ಣಗಳ ಜೊತೆ ಒಂದು ಮೆರವಣಿಗೆ ಹೋದಂಗೆ ಅವರಿಗೆ. ಇದು ಓವರಾಲ್ ಒಂದು ರೌಂಡ್ ಹಾಕಿದ್ರೆ ಯಾವ ಕಲರ್ ಜೊತೆ ಹೋಗಿಲ್ಲ ಅಂತ ಅನ್ನಂಗಿಲ್ಲ, ಎಲ್ಲ ಕಲರ್ ಜೊತೆನೂ ಒಂದು ರೌಂಡ್ ನಾವು ಮೆರವಣಿಗೆ ಬರ್ತಿದ್ದೀವೇನೋ ಅಂತ ಅನಿಸುತ್ತೆ. ಹಾಗಾಗಿ ನಾನು ಈ ಮೆರವಣಿಗೆಯಲ್ಲಿ ನಾನು ಒಬ್ಬ ಪ್ರೇಕ್ಷಕನಾಗಿ ಇರ್ತೀನಿ. ಈ ಮೆರವಣಿಗೆಗೆ ಕರ್ಕೊಂಡು ಬಂದಂಥ ಗಂಗೂಗೌಡ ಅವರಿಗೆ ಫ್ಯೂಚರಲ್ಲಿ ಮುಂದೆ ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತನ್ನು ಸರ್ಗೆ ತುಂಬ ಧನ್ಯವಾದಗಳು. ಅವರು ಹೇಳಿರುವಂಥ ಮಾತು ಬಣ್ಣಗಳ ಕಂಪನ, ಆಮೇಲೆ ಬಣ್ಣ ಮೆರೆಸ್ತಾ ಬರುತ್ತೆ. ಮತ್ತು ಕಲಾವಿದರು ಬಣ್ಣಗಳಿಂದನೇ ಮೆರೆಯೋದು. ಸರ್ ಹೇಳಿದ ಮಾತು ಭಾಳ ಸೂಕ್ತ ಇದೆ. ಗಂಗೂಗೌಡರವರು ಮೆರವಣಿಗೆ ನಡೆಯುತ್ತೆ ಅವರು ಅನ್ನೋದು ಒಂದು ಸೂಕ್ಷ್ಮ ರೀತಿಯಲ್ಲಿ ಹೇಳಿದ್ದಾರೆ. ಭಾಳ ಖುಷಿ ಆಯಿತು. ತುಂಬ ಧನ್ಯವಾದಗಳು. ನಮ್ಮ ಇನ್ನೊಬ್ಬ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಗಣೇಶ್ ದೊಡ್ಡಮನಿಯವರು ಒಂದು ಮಾತಾಡ್ತಾರೆ. ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನಾನು ಗಂಗು ಅವ್ರಿಗೆ 15 ವರ್ಷದಿಂದ ನೋಡ್ತಾ ಇದ್ದೀನಿ. 15 ವರ್ಷದಿಂದ ಅವ್ರದ್ದು ವರ್ಕ್ನೂ ಅವ್ರದ್ದು ಏನು ಮಾಡ್ತಾ ಇದ್ದಾರೆ ಅದು ನೋಡ್ತಾ ಇದ್ದೀನಿ. ಮುಂಚೆ ಅವರು ವಾಟರ್ ಕಲರ್ ಎಲ್ಲ ಮಾಡ್ತಿದ್ರು, ತುಂಬ ಖುಷಿ ಆಯಿತು. ಈಗ ಅವ್ರದ್ದು ರೀಸೆಂಟ್ಲಿ ಒಂದು 5-6 ಇಯರ್ಸಿಂದ ಇದು ಅಬ್ಸ್ಟ್ರಾಕ್ಟ್ ವೈಬ್ರೆಂಟ್ ಕಲರ್ ಇಟ್ಕೊಂಡು ವರ್ಕ್ ಮಾಡ್ತಾರೆ. ಅವ್ರು ಎಲ್ಲ ವರ್ಕ್ನೂ ಮಾಡಿದ ತಕ್ಷಣ ಅವ್ರ ಮನೆ ಕೆಲಸ ತೋರಿಸ್ತಿದ್ರು, ನಾನು ಹೇಗೆ ಮಾಡ್ತಾರೆ ಹೇಗೆ ಅಂತ. ವೈಬ್ರೆಂಟ್ ಕಲರ್ ಇಟ್ಕೊಂಡು ವರ್ಕ್ ಮಾಡೋದು ತುಂಬ ಡಿಫಿಕಲ್ಟ್, ಕಲರ್ ಕಾಂಬಿನೇಷನ್. ಆಮೇಲೆ ಓಪನ್ ಸ್ಪೇಸ್ ಇಟ್ಕೊಂಡು ಮಾಡೋದು ಇನ್ನೂ ಡಿಫಿಕಲ್ಟ್. ಬ್ಯಾಲೆನ್ಸಿಂಗ್ ಒಂದು ಕ್ಯಾನ್ವಸ್ ಮೇಲೆ ಓಪನ್ ಜಾಸ್ತಿ ಸ್ಪೇಸ್ ಇಟ್ಕೊಂಡು ಒಂದು ಸ್ಮಾಲ್ ಮಿನಿಚರ್ ಥರ ಇಟ್ಕೊಂಡು, ಅಂದರೆ ಸೆನ್ಸಿಟಿವ್ ವರ್ಕು ಇದೆ, ಬೋಲ್ಡ್ನೆಸ್ಸು ಇದೆ. ಸೊ ತುಂಬ ಖುಷಿ ಆಗುತ್ತೆ ಅವ್ರ ವರ್ಕ್ ನೋಡಿ. ಬಟ್ ಇದೇ ವರ್ಕ್ ವಾಟರ್ ಕಲರ್ ಒಳಗಿಲ್ಲ. ವಾಟರ್ ಕಲರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೈಲ್ ಇದೆ, ಬಟ್ ಅವ್ರ ಅಬ್ಸ್ಟ್ರಾಕ್ಟ್ನೇ ಡಿಫ್ರೆಂಟ್ ಸ್ಟೈಲ್. ಸೊ ಎರಡೂ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ.
ಇದೇ ಥರ ಅವ್ರ ವರ್ಕು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಲಿ ಅಂತ ನಾನು ತುಂಬ ಧನ್ಯವಾದಗಳು ಗಣೇಶ್ ಸರ್. ಗಣೇಶ್ ಸರ್ ಯಾವಾಗಲೂ ಕಲಾವಿದರಿಗೆ ಭಾಳ ಮೋಟಿವೇಟ್ ಮಾಡ್ತಾರೆ ಅವರು. ನಾವು ಎಷ್ಟು ಸಾರಿ ಚರ್ಚೆ ಮಾಡ್ತೀವಲ್ಲ ಅವ್ರಿಗೆ ಕಲಾವಿದರಿಗೆ ಭಾಳ ಉತ್ತೇಜನ ಕೊಡ್ತಾರೆ. ಯಾವುದೇ ಕಲಾಕೃತಿಗಳಲ್ಲಿ ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅನ್ನೋದು ಭಾಳ ಚೆನ್ನಾಗಿ ಅವರು ಹೇಳಿ ಅವ್ರ ಕಲಾವಿದರನ್ನ ಉತ್ತೇಜಿಸ್ತಾರೆ. ಅವರು ಮಾತಾಡಿದ್ದು ಭಾಳ ಖುಷಿಯಾಯಿತು. ಈಗ ಮುಖ್ಯ ಈ ಕಲಾ ಪ್ರದರ್ಶನದ ಮದುಮಗ ಅಂತೀವಿ ನಾವು. ನಮ್ಮ ಗಂಗುಗೌಡ ಅವರು ಒಂದು ತಮ್ಮ ಪ್ರದರ್ಶನದ ಕುರಿತು ಒಂದೆರಡು ಮಾತಾಡಬೇಕು ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಇಲ್ಲಿ ನಾನು ಹೇಳೋದೇನು ಚಿಕ್ಕವನು ಅನಿಸ್ತಿದೆ, ಯಾಕಂದ್ರೆ ಸುಮಾರಾಗಿ ಒಂದು 10-15 ವರ್ಷದಿಂದ ನೋಡ್ಕೋತಿದ್ದೇನೆ ಗಣೇಶ್ ಸರ್ ಹೇಳ್ದಂಗೆ, ಬಾಬು ಸರ್ಗೆ ಆಗಲಿ ಎಲ್ಲ ಸರ್ಗೆ ನಾನು ಮನೆಗೆ ವಿಸಿಟ್ ಮಾಡಿದ್ದೇನೆ, ಮಾತಾಡಿದ್ದೇನೆ, ಬಟ್ ಯಾವತ್ತೂ ಎಕ್ಸಿಕ್ಯೂಟ್ ಮಾಡಿಲ್ಲ. ಬಟ್ ಅಂದರೆ ಒಂದು 10 ವರ್ಷದಿಂದ ಪೇಂಟಿಂಗ್ ಮಾಡ್ತಾನೆ ಇದ್ದೇನೆ. ಬೆಂಗಳೂರಲ್ಲಿ ಇದು ಫಸ್ಟ್ ಶೋಲೋ ಶೋ. ಮುಂಚೆ ಗ್ರೂಪ್ ಶೋ ಎಲ್ಲ ಮಾಡ್ತಾ ಇದ್ದೆ. ಈ ಜರ್ನಿ ರನ್ನಿಂಗ್ ಆಗೇ ಇದೆ, ಬಟ್ ಇದೊಂದು ಸೋಲೋ ಶೋ ತುಂಬ ಭಯಾನೂ ಇತ್ತು. ಸರ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊತಾರೆ ಇಲ್ಲೋ ಬರ್ತಾರೆ ಇಲ್ಲೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಯಾವತ್ತೂ ನಾನು ಫ್ರೆಂಡ್ ಫೇಸ್ ಟು ಫೇಸ್ ಯಾವಾಗಲೂ ಮಾತಾಡಿಲ್ಲ. ಬಾಬು ಸರ್ ಆಗಲಿ, ಯಾರ ಸರ್ ಆಗಲಿ, ಸರ್ ಮನೆಗೆಲ್ಲ ಹೋಗಿ ಬಂದಿದ್ದೇನೆ ಸರ್ ಆಗಲಿ. ಬಟ್ ಇವತ್ತೊಂದು ತುಂಬ ಸಂಭ್ರಮದ ವಿಷಯ, ಎಲ್ಲರೂ ಬಂದು ಒಂದು ಅಪ್ರಿಷಿಯೇಟ್ ಮಾಡಿದ್ದೀವಿ. ಈ ನನ್ನ ಜರ್ನಿ ಒಳಗೆ ನನ್ನ ತಪ್ಪುಗಳನ್ನು ನನಗೆ ಗೊತ್ತಾಗಲ್ಲ. ಎಲ್ಲ ಹಿರಿಯ ಕಲಾವಿದರು ನನಗೆ ಗೈಡ್ ಮಾಡಿದರೆ ಸರಿ ಹೇಳಿದಾಗೆ ಒಂದು ಸ್ಟೆಪ್ ಮೇಲೆ ಹೋಗ್ಬೋದು ಅಂತ ಆಸೆ. ಅದನ್ನು ನಾನು ನಿಮ್ಮಿಂದ ಅಪೇಕ್ಷೆ ಮಾಡ್ತೇನೆ. ತಮ್ಮ ಸಹಕಾರ ಎಲ್ಲರೂ ಇರಲಿ. ಎಲ್ಲರಿಗೂ ಧನ್ಯವಾದ. ಗಂಗೂಗೌಡ ಅವರು ಇನ್ನೂ ಬೆಳೀತಾ ಇದ್ದೀನಿ ನಾನು ಅನ್ನೋದು ಮಾತಾಯ್ತಲ್ಲ, ಅದೇ ಭಾಳ ಚೆನ್ನಾಗಿ ಹೇಳಿದ್ರು. ಏನಾದರೂ ತಪ್ಪು ತಡೆಗಳಿದ್ರೆ ಭಾಳ ದೊಡ್ಡ ದೊಡ್ಡ ಕಲಾವಿದರು ಬಂದಿದ್ದೀರಿ, ಏನಾದ್ರು ಮಾರ್ಗದರ್ಶನ ಇದ್ದರೆ ಉಚಿತವಾಗಿ ಹೇಳಿ ಅವರಿಗೆ ಅವ್ರನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವ ಕೆಲಸ ಆಗಬೇಕು. ನಮ್ಮ ಸರ್ ವಿಚಾರಪ್ಪ ಸರ್ ಬಂದಿದ್ದಾರೆ. ನೀವು ನೋಡಿ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದು ಭಾಳ ದೊಡ್ಡ ವಿಷಯ ನಮಗೆ. ಮತ್ತೆ ಈಗ ಗ್ಯಾಲರಿಗೂ ಕೂಡ ಫಸ್ಟ್ ವಿಸಿಟ್ ಮಾಡಿದ್ವಿ. ಮುಂದೆಲ್ಲ ನಾನು ಗ್ಯಾಲರಿ ಓನರ್ಸ್ ಕೇಳ್ಕೊಳ್ಳೋದೇನೆಂದರೆ ಅವರೆಲ್ಲ ಒಳ್ಳೆ ಕಾರ್ಟೂನಿಸ್ಟ್ಗಳು, ಮತ್ತು ಅವರು ನೀವು ಮುಕ್ತವಾಗಿ ಆಹ್ವಾನ ಮಾಡೋ ಶೋಸ್ಗಳನ್ನು ಆರ್ಗನೈಸ್ ಮಾಡಿ ಪಬ್ಲಿಸಿಟಿಗೆ ಒಳ್ಳೆ ಅವ್ರು ಒಪ್ಕೋಬೇಕಷ್ಟೇ. ಒಪ್ಕೊಂಡ್ರೆ ತಾವೇನಾದರೂ ಈಗ ನಾವೆಲ್ಲ ಸೇರಿ ನಿಮ್ಮ ಮಾತು ಕೇಳಬೇಕಂತೇಳಿ ಅನಿಸ್ತಾ ಇದೆ. ಅನೌಪಚಾರಿಕ ಆದರೂ ಕೂಡ ಸರ್ ಕರ್ಕೊಂಡ್ಬಂದಿದ್ದು ದೊಡ್ಡ ಮಾತು. ಮೊನ್ನೆಯಿಂದ ನಾವು ಹೇಳ್ತಾ ಇದ್ದೀನಿ ಜನರಿಗೆ ಹೋಗ್ಬೇಕು. ಹೌದು, ನಾವು ಮೊನ್ನೆಯಿಂದಲೂ ಹೇಳ್ತಾನೆ ಇದ್ದು ಹೋಗ್ಬೇಕು, ನಾಪ್ತಾ ಇಟ್ಕೊಂಡಿರಿ. ಮತ್ತೆ ಇಲ್ಲಪ್ಪ ನೀವು ಕಾಲೇಜಿಗೆ ಬರ್ತೀವಿ, ಕಾಲೇಜಿಗೆ ಬರ್ತೀವಿ ಅಂತ ಇದ್ದೀವಿ. ಸುಮಾರು ಯುವ ಕಲಾವಿದರಿಗೆ ಈಗ ಅತಿಥಿಗಳು ಕೂಡ ಬಹಳ ಮುಖ್ಯ. ನಾವು ಶೋಸ್ ಅಂದ ಕೂಡ ಯಾರು ಅತಿಥಿ ಯಾರು ಅಂತ ಹೇಳಿ ಆದಷ್ಟು ಹೊಸಬರಿಗೆ ತಾವೆಲ್ಲ ರೆಡಿ ಇರಬೇಕು. ಯಾಕಂದ್ರೂ ನಮ್ಗೆ, ಯಾಕಂದ್ರೆ ಆಲ್ರೆಡಿ ಗೆಸ್ಟ್ಗಳಂತಂದ್ರೆ ಇವರು ಅಂತ ಒಂದು ಫಿಕ್ಸ್ ಆಗಿಬಿಟ್ಟಿದೆ. ಈಗ ನಾವೆಲ್ಲ ನಿಮ್ಮನ್ನೆಲ್ಲ ಅಪೇಕ್ಷಿಸಿದ್ವಿ. ಅವ್ನು ಫೋನ್ ಮಾಡ್ದ ಸರ್ ಯಾರನ್ನ ಕರಿಬೇಕು, ಯಾರು ಬರ್ತಾರೋ ಇಲ್ಲ, ಒಪ್ಕೊಳ್ತಾರೋ ಇಲ್ಲ ಅನ್ನೋ ಹೆದರಿಕೆ ಇರುತ್ತೆ. ನಾವು ಆ ಕಡೆ ಈ ಕಡೆ ಅಂತ ಹೇಳೋದು ಸ್ವಲ್ಪ ನಾವೆಲ್ಲ ಮುಕ್ತವಾಗಿ ಬರೋದನ್ನ ನಾವು ನೋಡಿ ಭಾಳ ಖುಷಿ ಆಯ್ತು. ತಾವು ಕಲಾಕೃತಿಗಳಾಗಲಿ ಗ್ಯಾಲರಿ ಅವ್ರಿಗೂ ಕೂಡ ಒಂದು ಫೀಡ್ಬ್ಯಾಕ್ ಕೊಡ್ರಿ. ಪ್ಲಸ್ ಹೇಗೆ ಬೆಂಗಳೂರಲ್ಲಿ ಮಾರ್ಕೆಟಿಂಗ್ ಎಷ್ಟು ಸಮಸ್ಯೆ ಇದೆ, ಫ್ರೀಲಾನ್ಸ್ ಆಗಿ ಬದುಕೋದು ಎಷ್ಟು ಕಷ್ಟ ಇದೆ, ಇದ್ರ ಬಗ್ಗೆ ತಾವೆಲ್ಲ ಸುಮಾರು ಇಲ್ಲೇ ತಮ್ಮ ಇದೆ ವರ್ಕ್ ಪ್ಲೇಸು ಮತ್ತು ನೀವೆಲ್ಲ ಇಲ್ಲೆಲ್ಲ ಬೆಳೆದಿರಿ, ನೋಡಿದ್ರಿ, ಇದ್ರ ಕುರಿತು ಮಾತಾಡಿದ್ರೆ ನಮಗೆಲ್ಲ ಗೈಡ್ ಆಗುತ್ತೆ. ನಾನು ಫಸ್ಟ್ ನೋಡಿದ ತಕ್ಷಣ ಅವರ ಕಲರ್ ಸ್ಕೀಮ್ಸು ಅದ್ಭುತವಾಗಿ, ನಿಜವಾಗ್ಲೂ ಅದನ್ನು ನೋಡಿದ ತಕ್ಷಣ ಇಟ್ಸ್ ವೆರಿ ಸ್ಟ್ರೈಕಿಂಗ್ ಆ್ಯಂಡ್ ದಟ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ, ಸೋ ಇಂಪ್ರೆಸಿವ್. ದ ಫಸ್ಟ್ ಇಂಪ್ರೆಷನ್ ಯಾವುದೇ ಆರ್ಟ್ ವರ್ಕ್ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಇದೆಯಲ್ಲ, ದ್ಯಾಟ್ ವಿಲ್ ಲಾಸ್ಟ್ ಫಾರ್ ಎವರ್. ಅದು ನನಗೆ ಅದು ಫಸ್ಟ್ ಇಂಪ್ರೆಷನ್ನು ಅನ್ನೋಯಿಂಗ್ಲಿ ಬಂದ್ಬಿಡುತ್ತೆ. ಅದು ನಾವು ಪರ್ಪಸ್ ಆಗಿ ನೋಡ್ಬಿಟ್ಟು ಇದಂತಲ್ಲ, ನೋಡಿದ ತಕ್ಷಣ ನಿಮಗೆ ಅದು ಉಳ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ. ಏನಕ್ಕೆ ದ ಕೈಂಡ್ ಆಫ್ ಕಲರ್ಸ್ ಯು ಹ್ಯಾವ್ ಯೂಸ್, ದ ಕೈಂಡ್ ಆಫ್ ಕಾಂಪೋಸಿಷನ್ ಆ್ಯಂಡ್ ಏನೋ ದ ಜಾಮೆಟ್ರಿಕಲ್ ಶೇಪ್ ಇದೆಯಲ್ಲ, ಅದು ಇಟ್ಸ್ ವೆರಿ ಬ್ಯೂಟಿಫುಲ್. ನನಗೆ ನನ್ನ ಫಸ್ಟ್ ಯಾಕಂದ್ರೆ ನಾನು ನಿಮಗೆ ವರ್ಷಗಳು ಜಾಸ್ತಿ ನೋಡಿಲ್ಲ, ಹಾಗಾಗಿ ನನಗೆ ನನ್ನ ಫಸ್ಟ್ ಇಂಪ್ರೆಷನ್ ಅದು. ಆ್ಯಂಡ್ ಯು ಹ್ಯಾವ್ ಗಾಟ್ ಅ ವೆರಿ ಬ್ರೈಟ್ ಫ್ಯೂಚರ್. ಅದಂತೂ ಇನ್ನು ಹ್ಯಾಂಡ್ಲಿಂಗ್ ಇದೆಯಲ್ಲ, ದ ಗೋಲ್ಡ್ ಹ್ಯಾಂಡ್ಲಿಂಗ್, ಅದು
ನಾರ್ಮಲಿ ಸುಮಾರು ಜನಕ್ಕೆ ಹೆದರ್ಕೋತಾರೆ, ಧೈರ್ಯ ಇರಲ್ಲ. ಹ್ಯಾಂಡ್ಲಿಂಗ್ ಇದೆಯಲ್ಲ ಅದು ತುಂಬ ಸ್ಟ್ರೈಕಿಂಗ್ ಅಂತ ಅನ್ಸುತ್ತೆ. ಇಟ್ಸ್ ಕ್ವೈಟ್ ಫ್ಯಾಸಿನೇಟಿಂಗ್ ಆ್ಯಕ್ಚುಲಿ, ಟು ಬಿ ವೆರಿ ಫ್ರ್ಯಾಂಕ್. ವೆರಿ ನೈಸ್. ಆ್ಯಂಡ್ ಕಲರ್ ಸ್ಕೀಮ್ಸ್ ಅಂತೂ ಅದ್ಭುತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ರೆಡ್ ಆ್ಯಂಡ್ ದಟ್ ಆರೆಂಜ್, ಸಿ goes so well, and see that blue, black and orange. ನನ್ನ ಫೇವ್ರೇಟ್ ಕಲರ್ಸ್ ಅದೆಲ್ಲ. ನನಗೆ ಅದು ಇಮಿಡಿಯೇಟ್ ಆಗಿ ನನಗೆ ಸ್ಟ್ರೈಕ್ ಆಗಿದೆ, ಏನೋ ನಾವೇ ಮಾಡ್ತಾ ಇದ್ವಿ ಅನ್ನೋ ಈ ಥರ ಕಲರ್ ಸ್ಕೀಮ್ಸ್ ಅನ್ನೋ ಥರ ಅನಿಸುತ್ತೆ. ಅದು ಕೈಂಡ್ ಆಫ್ ಫೀಲಿಂಗ್ ಅದು ನನಗೆ ಭಾರಿ ಖುಷಿ ಆಯಿತು. ಸೊ ಐ ಶುಡ್ ಸೇ ಥ್ಯಾಂಕ್ಸ್ ಟು ಬಾಬು, ಬಿಕಾಸ್ ಈ ಬ್ರಾಟ್ ಮೀ ಹಿಯರ್. ನಮ್ಮ ಕಡೆಯಿಂದ ಕೂಡ ಅದಕ್ಕೆ ಬಾಬುಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮಗೆ ಇಂಥ ಆಪರ್ಚುನಿಟಿ ಪ್ರೊವೈಡ್ ಮಾಡಿದ್ದೀರಲ್ಲ ಅಂತ ಅಷ್ಟೇ. ಹೇಳ್ಬೋದು ಅಂದರೆ ನನಗೆ ತುಂಬ ಡಿಫ್ರೆನ್ಸ್ ಅನಿಸಿದೆ ನಿಮ್ಮ ವಾಟರ್ ಕಲರ್ಗೂ ಮತ್ತು ಆಕ್ರಿಲಿಕ್ ಕಲರ್ಸ್. ಯಾರೋ ಹೇಳೋದು ಸ್ವಲ್ಪ ಅದು ಡಿಫ್ರೆನ್ಸ್ ಇದೆ ಅಂತ. ನೀವು ಇದೇ ಟೈಪ್ನ ನಿಮ್ಮ ವಾಟರ್ ಕಲರ್ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನಿಮಗೆ ಕಲರ್ ಹ್ಯಾಂಡ್ಲಿಂಗ್ ಗೊತ್ತಿರೋದ್ರಿಂದ ಯಾವ ಮೀಡಿಯಾ ಅದೇನು ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಅಲ್ವಾ. ಸೊ ಅದ್ಭುತವಾಗಿದ್ದಾರೆ, ನಿಮಗೆ ಒಳ್ಳೆ ಫ್ಯೂಚರ್ ಇದೆ. ಇನ್ನೂ ಒಂದಷ್ಟು ಎಕ್ಸ್ಪರಿಮೆಂಟ್ ಮಾಡ್ತಾ ಇದೆ. ಸಿ ಏನಾಗುತ್ತೆ, ಸುಮಾರು ಜನ ಒಂದು ಸ್ಟೈಲ್ಗೆ ಸ್ಟಿಕ್ ಆಗೋಗ್ಬಿಡ್ತಾರೆ. ಅದನ್ನು ಬಿಟ್ಟು ಸುಮ್ಮನೆ ಮಾಡಿ, ಅದೇನು ಕಳ್ಕೊಂಡು ಹೋಗೋದೇನಿಲ್ಲ. ಏನಂದರೆ ಒಂದೋ ಎರಡೋ ವೇಸ್ಟ್ ಆಗ್ಬೋದು, ಬಟ್ ಆಮೇಲೆ ನಿಮಗೆ ಬೇರೆ ಬೇರೆ ಥರ, ಯಾಕಂದರೆ ಒಂದೇ ಇದು ಮಾಡ್ತಾ ಇದ್ರೆ ನಿಮಗೂ ಆಫ್ಟರ್ ಸಮ್ ಟೈಮ್ ಯು ವಿಲ್ ಫೀಲ್ ಬೋರ್ಡ್. ಆಮೇಲೆ ಕರೆಕ್ಟ್. ಅದಕ್ಕೇ ನಿಮ್ಮ ಕಲರ್ ಸ್ಕೀಮ್, ಈ ಕಲರ್ ಸ್ಕೀಮೇ ಇಟ್ಕೊಳ್ಳಿ, ಬಟ್ ಸಬ್ಜೆಕ್ಟ್ ಸೆಲೆಕ್ಷನ್ ಸಬ್ಜೆಕ್ಟ್ ಡಿಫ್ರೆಂಟ್ ಆ ಥರ ಮಾಡಿ. ಒಂದಷ್ಟು ಫಿಗರೇಟಿವ್ ಮಾಡಿ, ಒಂದೆರಡು ಈ ಕಲರ್ ಸ್ಕೀಮಲ್ಲಿ ಫಿಗರೇಟಿವ್ ಮಾಡೋದು ಏನು ಬ್ಯೂಟಿಫುಲ್ ಆಗಿರುತ್ತಲ್ಲ ಅಲ್ಲ ಹೇಳಿದ್ದು. ಇಟ್ಸ್ ಜಸ್ಟ್ ಅನ್ ಐಡಿಯಾ. ಈಗ ನಿಮ್ಮ ಇದಕ್ಕೆ ನಿಮ್ಮ ಕೆಪಾಸಿಟಿ ಮೇಲೆ ಅದು ಇಟ್ಸ್ ಸೋ ನೈಸ್. ಐ ಮೀನ್ ನಾನು ಕರೆದಿದ್ದಕ್ಕೆ ಥ್ಯಾಂಕ್ ಯು. ಯಾಕಂದರೆ ಇಟ್ಸ್ ಎ ವೆರಿ ಸ್ಮಾಲ್ ಟ್ರೂತ್ ಗ್ಯಾಲರಿ. ಏನಂದರೆ ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಹಾಕೋದಕ್ಕಾಗಲ್ಲ. ನೋಡಿ ಈ ಸೈಜ್ ಪೇಂಟಿಂಗ್ಗೆ ಬ್ಯೂಟಿಫುಲ್ಲಾಗಿ ಕಟ್ಕೊಳ್ಳುತ್ತೆ, ಚೆನ್ನಾಗಿದೆ ಆ್ಯಕ್ಚುಲಿ. ಥರ ಪ್ರೈವೇಟ್ ಗುಜ್ಜರಪ್ಪ ಸರ್ ಈಗ ನೀವು ಮಾತಾಡೋದಕ್ಕೆ ಹೇಳ್ತಾ ಇದ್ದೆ ನಾನು. ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಮೊದಲ ನೋಟದಲ್ಲಿನೇ ಈ ಕಲಾಕೃತಿಗಳು ಮನಸ್ಸನ್ನು ಗೆಲ್ತವೆ ಅನ್ನೋದು, ಅದು ಭಾಳ ಖುಷಿ ಕೊಡ್ತದೆ ಸರ್ ನಿಮ್ಮ ಮಾತು. ಧನ್ಯವಾದಗಳು ಸರ್. ಸೂರಿ ಸರ್ ಒಂದೆರಡು ಮಾತಾಡೋದು. ಅವ್ರು ಎರಡೇ ಮಾತಾಡ್ತಾರೆ. ಅಲ್ಲ, ನೀರು ಮಾಡ್ಕೊಳ್ಳೋದು ಕಷ್ಟ, ನೀರು ಕೊಡಿಸ್ತೀನಿ. ಎಲ್ಲ ಏನು ಮಾತನಾಡ್ಲಿದ್ರು ನಾವು ಸುಮಾರು ವರ್ಷ ನಾವು ಸ್ಟಡಿ ಟೈಮ್ನಿಂದಲೂ ಅವನ್ನ ಫಾಲೋ ಮಾಡ್ತಾ ಇದ್ದೀವಿ. ನಿಮ್ಮನ್ನ ಅವ್ರನ್ನ ಆ್ಯಕ್ಚುಲಿ 81, 82ನಲ್ಲಿ ಜಾಯ್ನ್ ಆಗಿದ್ದು ಡಿಪ್ಲೊಮೋಗೆ. ನಾವು ಅಷ್ಟೊತ್ತಿಗಾಗಲೇ ನಾವು ಅರ್ಧ ಅದೇ ಹೇಳಿದ್ದು, ನಿಮ್ಮನ್ನ ನಾವು ಫಾಲೋ ಮಾಡ್ತಾ ಇದ್ವು. ಆದರೆ ಇಂಡೈರೆಕ್ಟ್ ಆಗಿ ಒಂದು ಸರ್ತಿ ಚಿತ್ರಕಲಾ ಪರಿಷತ್ ಹತ್ರ ಸೂರ್ಯವರು ಮತ್ತೆ ಚಂದ್ರನ ಅಂತ ಪಾಸಕುಮಾರ ಗೊತ್ತಿಲ್ಲ, ಇಬ್ರು ಇದ್ರು. ಅವತ್ತು ಇವರು ಸೂರ್ಯವರು ಅಂತ ಪರಿಚಯ ಮಾಡ್ಕೊಂಡ್ರು. ನನಗೆ ಶಾಕು. ಅಷ್ಟು ವರ್ಷದಿಂದ ವರ್ಕ್ ನೋಡ್ಕೊಂಡು ಬರ್ತಾ ಇದ್ದೀವಿ. ರೀಸೆಂಟ್ 10 ವರ್ಷದಿಂದ ನಾವು ಪರಿಚಯ ಮಾಡಿಕೊಂಡು ಆವಾಗ ನನಗೆ ನಿಮ್ದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ, ನಿಮ್ಮನ್ನ ಇದು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಹಾಗೆ ಅಂದರೆ ಗೊತ್ತಿಲ್ಲಿದ್ರು ಇಂಡೈರೆಕ್ಟ್ ಆಗಿ ತುಂಬ ಜನಕ್ಕೆ ನಾವು ಇನ್ಸ್ಪೈರ್ ಆಗಿರ್ತೀವಿ. ನೀವೊಂದೆರಡು ಮಾತನಾಡಿ ಸಾಕು. ಅಲ್ಲ, ಇಂಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಅಲ್ಲ. ನಾನು ಹೇಳ್ತಾ ಇದ್ದು ವರ್ಕ್ಸ್ ನೋಡಿರ್ತೀವಿ, ಅವ್ರು ನೋಡಿರಲ್ಲ. ಎಷ್ಟೋ ಜನಕ್ಕೆ ಅವ್ರ ವರ್ಕ್ ನೋಡಿರ್ತೀವಿ, ಆದರೆ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿರಲ್ಲ, ಮುಕ್ತವಾಗಿ ನೋಡಿರಲ್ಲ. ಸರ್ ಒಂದೆರಡು ನೋಡಿ ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ. ಯಾವ ಕಲಾವಿದರು ಕೂಡ ಒಂದೇ ದಿವಸದಲ್ಲಿ ಅವ್ರ ಗಳಿಕೆ ಬಂದರು. ಹಾಗಾಗಿ ಏನೇ ಮಾಡಿ ನಿಮಗೆ ಕೆಟ್ಟದ್ದು ಅನ್ನಿಸ್ತಾ ಇದೆಯೋ ಅಥವಾ ಏನು ಕಮೆಂಟ್ ಮಾಡ್ತಾರೋ ಅದು ಬಿಟ್ಟ ನೀವು ಏನು ಮಾಡ್ತೀರೋ ಅದು ನಿರಂತರವಾಗಿ ಮಾಡಿ ಅದರಲ್ಲಿ ರಿಸಲ್ಟ್ ಹುಡ್ತಾ ಹೋಗಿ. ಅದರಲ್ಲಿ ನೀವು ಏನು ಚೆನ್ನಾಗಿ ಮಾಡ್ಬೋದು ಅಂತ ಹುಡುಕೋತೀರೋ
ಅದ್ರ ಮೇಲೆ ಬೆಳೀತಾರೆ. ಆಮೇಲೆ ಅದನ್ನ ಕಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇವತ್ತು ಒಂದೇನೋ ವರ್ಕ್ ಮಾಡಿಬಿಟ್ಟು ಅದು ಸರಿ ಇಲ್ಲ ಅಂತ ಕೈ ಬಿಡಲಿಲ್ಲ. ಅದರಲ್ಲಿ ಅದು ಚೆನ್ನಾಗಿಲ್ಲ ಅಂತ ಕೂಡ ಇನ್ನೂ ಎಷ್ಟು ಕೆಡಿಸ್ಬೋದು ಅನ್ನೋ ಪ್ರಯತ್ನ. ಅದು ಕೆಡಿಸಿದ್ರಲ್ಲಿ ಒಳ್ಳೆ ರಿಸಲ್ಟ್ ಬೆಳೀತೀವಿ. ಅಂದರೆ ಬೆಂಗಳೂರಲ್ಲಿ ಕಲಾವಿದರು ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಆಶ್ಚರ್ಯ ಆಗುತ್ತೆ. ನಾವೆಲ್ಲ ಹಿಂಗೆ ಮಾಡ್ಕೊಂಡು ಬರ್ತೀವಿ. ನಮಗೇನೋ ಕೇಳಿಲ್ಲ, ಒಂದು ಆಫೀಸ್ದು ಒಂದು ಇಡೀ ಉಪಪೋಷಕ ಕಂಪನಿ ಇದ್ವಿ ನಾವು, ಸಂಬಳ ಬರೋದು. ಆಮೇಲೆ ಉದ್ಯೋಗ ಕೆಲಸ ಮಾಡ್ತಾಯಿದ್ವಿ. ಅಂತೂ ಸುಮಾರು ವರ್ಷಗಳು ನಾನು ಪ್ರೀತಿ ಕೈ ಹಾಕಿದ್ವಿ. ಆಮೇಲೆ ಪಕ್ಕದಲ್ಲಿ ನೋಡ್ಕೊಂಡು ಅವಾಗ ಮಾಡ್ತಾ ನಾನು ಮಾಡಬೇಕು ಅಂತ ಟಿ ವಿ ಶುರು ಮಾಡಿ ಈಗ ಮಾಡ್ತಾಯಿದ್ದೀನಿ. ಆದರೆ ರಿಸಲ್ಟು ಒಂದಲ್ಲ ದಿವಸ ಒಳ್ಳೆಯ ರಿಸಲ್ಟ್ ಖಂಡಿತ. ಇದು ಯಾರೂ ಕೂಡ ನೀವು ನಿರಂತರವಾಗಿ ಪ್ರಯತ್ನ ಮಾಡಿ ಹಾಳಾಗೋದು ಯಾರೂ ಇಲ್ಲ. ವರ್ಕ್ ಮಾಡ್ತಾಯಿರಿ, ಅಲ್ಲೇ ನಿಮ್ಗೆ ರಿಸಲ್ಟ್ ಒಳ್ಳೆಯ ಸಿಗುತ್ತೆ. ನಿಮ್ಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ಅನಿಸ್ತದೆ. ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ನಿರಂತರವಾಗಿ ಪ್ರಯತ್ನ ಇರೋದು, ಪ್ರಯತ್ನ ಇದ್ರೇ ಫಲ ಸಿಗೋದು ಅನ್ನೋದು ಮಾತು ಭಾಳ. ಮುಂದೆ 4 ಮಾತಾಡಿ ಇಷ್ಟು ಹಿರಿಯರು ಮಾತಾಡಿದ್ದಾರೆ. ಆದರೆ ಸರ್ ತಾವು ರಿಟೈರ್ಡ್ ಆಗಿಬಿಟ್ರಿ, ತಾವು ಹಿರಿಯರೇ. ಏನೋ ಆಸೆ ನಾವು ಯಾವಾಗ ಸರ್ ನನ್ನ ಮಾತಂದ್ರೆ ಹಿಂಗೆ ಬೆಂಗಳೂರೇ. ನೀವು ಸಂಗೀತ ಕೇಳ್ಕೊಂಡು ವರ್ಕ್ ಮಾಡ್ತೀರಾ? ಸಂಗೀತ ಹಾಕ್ಬಿಡ್ತೀರಾ? ನನಗೆ ಎಲ್ಲ ಹೇಳಿ ಮುಗಿಸಿದರೆ ಇವರು ಮೂರ್ತ ಮತ್ತು ಅಮೃತದ ಮಧ್ಯೆ ಒಂದು ಚಿಗುರುಬಂದಿನ ಇವರು ಪೇಂಟಿಂಗ್ ಅಲ್ಲಿ ಕಾಣಿಸ್ತಾ ಇದೆ. ಕಾಣಿಸ್ಬೋದೇನು? ಮೂರ್ತತನೂ ಇದೆ, ಅಮೂರ್ತತನೂ ಇದೆ. ಆ ಒಂದು ತುಡಿತ ಇವರಲ್ಲಿ ತುಂಬ ಚೆನ್ನಾಗಿ ಇವರು ಪೇಂಟಿಂಗಲ್ಲಿ ನಿಭಾಯಿಸಿದ್ದಾರೆ. ಅದರ ಜೊತೆಗೆ ವೈರುಧ್ಯಗಳು ಅಂತ ನಾವು ಏನು ಹೇಳ್ತೀವೋ ಅದು ಈ ಬಣ್ಣದ ವೈರುಧ್ಯಗಳಲ್ಲೂ ಒಂದು ಅದ್ವಿತೀಯವಾಗಿ ನಿರೂಪಿಸಿದ್ದಾರೆ. ಉದಾಹರಣೆಗೆ ಈ ಪ್ರೈಮರಿ ಕಲರ್ ಬ್ಲೂ ಮತ್ತು ರೆಡ್, ಕೆಂಪು ಮತ್ತು ನೀಲಿನ ಎಷ್ಟು ಚೆನ್ನಾಗಿ ಅವರು ಆ ಪೇಂಟಿಂಗಲ್ಲಿ ಇದು ಮಾಡಿದ್ದಾರೆ ಅಂದರೆ, ಕೆಂಪು ಮುಂದಕ್ಕೆ ಬರ್ತಾ ಇದ್ರು ಬ್ಲೂ ಹಿಂದಕ್ಕೆ ತಳ್ಳಿದೆ, ಅದು ಹಿಂದಕ್ಕೆ ಹೋಗಿದೆ. ಅದ್ರ ಮೇಲೆ ಆ ಮೂರ್ತತೆ ಒಂದು ಅವರು ಏನು ಈ ಜೀವನದಲ್ಲಿ ನೋಡ್ತಿದ್ದಾರಲ್ಲ, ಸಿಟಿ ಒಳಗೆ ನಗರ ಜೀವನದ್ದು, ಅದನ್ನು ತೋರಿಸ್ಕೊಂತಾನೆ ಅದನ್ನು ದಾಟಿ ತಿರ್ಗಾ ಮುನ್ನೆಲೆ ಒಳಗೆ ಒಂದು ಅಮೂರ್ತತೆ ಕಡೆಗೆ ಅವರು ಸ್ಟ್ರೋಕ್ಗಳನ್ನ ಇಟ್ಕೊಂಡು ಹೋಗಿರೋದಿದೆಯಲ್ಲ, ಅದೊಂದು ಕಾವ್ಯನ ಸೃಷ್ಟಿ ಮಾಡ್ಕೊತಾ ಹೋಗಿದ್ದಾರೆ ಪೇಂಟಿಂಗಲ್ಲಿ. ಅದು ಅವರ ಒಂದು ಲ್ಯಾಂಡ್ಸ್ಕೇಪ್ ಅಪ್ರೋಚಲ್ಲೂ ಕಾಣಿಸುತ್ತೆ. ಅದೆಲ್ಲ ಮುಕ್ತವಾಗಿದ್ದರೂ ಕೂಡ ಹಾಗೇನೆ ಇವರು ಪೇಂಟಿಂಗಲ್ಲಿ ಉದ್ದೇಶಪೂರ್ವಕವಾಗಿ ಬಣ್ಣಗಳಲ್ಲಿ ದ್ವಂದ್ವನ ಸೃಷ್ಟಿ ಮಾಡ್ತಿದ್ದಾರೆ. ಆ ಅಳಕನ್ನು ಬಿಟ್ಬಿಡಿ. ತಪ್ಪು ಮಾಡಿದವರು ಯಾರೇ, ತಪ್ಪು ಮಾಡಿದವರು ಎಲ್ಲವರೇ ಅಂತ ಹೇಳ್ಬಿಟ್ಟು ಫಿಲಮ್ ಸಾಂಗ್ ತುಂಬ ಫೇಮಸ್ ಆಗಿದೆಯಲ್ವ. ಆ ತಪ್ಪಿಗೆ ಯಾಕೆ ಇದು ಮಾಡ್ತಾರೆ? ನಿಮ್ಮ ತಪ್ಪು ತಿದ್ದಕ್ಕೆ ನಾವ್ಯಾರು? ನೀವೇ ತಿದ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ನೀವು ಹೇಳ್ದಂಗೆ ನಮ್ಮ ವಾಸ ಹೇಳ್ದಂಗೆ ನಿರಂತರವಾಗಿರೋದೇ ನಮ್ಮ ಒಂದು ದುಡಿತಾ ಇರಬೇಕು. ತಪ್ಪು ಒಪ್ಪುಗಳೆಲ್ಲ ಬಿಡೋದು. ಮತ್ತು ನೀವು ಇದರೊಳಗೆ ತಪ್ಪು ಕಾಣಿಸ್ತಿಲ್ಲ, ಅದರೊಳಗೆ ತುಳಿತನ ಚೆನ್ನಾಗಿ ಇಟ್ಟಿದ್ದೀವಿ. ಪೂರ್ತಿ ಅಮೃತನಲ್ಲ, ಪೂರ್ತಿ ಮೂರ್ತನಲ್ಲ, ದ್ವಂದ್ವನ ಚೆನ್ನಾಗಿ ಇದು ಮಾಡಿ. ಅದಕ್ಕೆ ಡೌಟ್ ಆಯಿತು, ನೀವು ಸಂಗೀತ ಕೇಳ್ಕೊಬೇಕು ಮಾಡ್ತೀರೇನೋ ಅಂತ. ಅದೇ ಮಾಮೂಲಿ ಇರೋದೇ ಅಲ್ಲ ಸರ್, ಆ ಥರ ನನ್ನ ಅದರೊಳಗೆ ಹಿಂದೂ ಮುಂದೆ ಎಲ್ಲ ಮೇಲಾಟಗಳು ಎಲ್ಲರೂ ಚೆನ್ನಾಗಿರುತ್ತೆ. ದೇವ್ರು ಒಳ್ಳೆಯದು ಮಾಡಿ. ಸರ್ಗೆ ತುಂಬ ಧನ್ಯವಾದಗಳು. ಅವರು ಸಂಗೀತ ಕೇಳ್ತಾನೆ ವರ್ಕ್ ಮಾಡ್ತಾರೆ ಸರ್. ಚೆನ್ನಾಗಿ ಅದನ್ನು ಗ್ರಹಿಸಿ ಅವ್ರಿಗೆ ಇನ್ನೊಂದು ಸಾರಿ ಭಾಳ ಖುಷಿ ಆಯಿತು ಸರ್. ಕೆ ವಿ ಶಂಕರ್ ಅವರು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಾಡ್ತಾರೆ. ನುಡಿ ಮಾತಾಡಿ. ಆ್ಯಕ್ಚುಲಿ ಈ ವೇದಿಕೆಯಲ್ಲಿ ಇದ್ದವರು, ಗಾರ್ಡಲ್ಲಿ ಇದ್ದವರು ಅಷ್ಟೇ ಭಾಳ ಮಾತಾಡಬೇಕು. ಆಮೇಲೆ ಇದೆಲ್ಲ ಸರ್ ಇದ್ದಾರೆ, ಲಿಂಗದವರು ಮತ್ತೆ ಅವರು ಕೂಡ, ಯಾಕಂದ್ರೆ ಅವರಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಲ್ಲದೆ ನಮ್ಗೆಲ್ಲ ಕರ್ನಾಟಕ ಅದರೊಳಗೆ ಅವರು ತುಂಬಾ ಅಲ್ಲಿ ಎಲ್ಲೋ ತುದಿಯಲ್ಲಿ ನಿಂತಾಗ ನಮ್ಗೆ ಏನೋ ಅನಿಸ್ತಿರುತ್ತೆ, ನಾವು ಆ ಫೀಲ್ ಬರುತ್ತೆ. ಬಟ್ ಇಲ್ಲಿ ಬಂದಾಗ ನಾವೆಲ್ಲ ಈಗ ಅದೇ ಹೇಳೋದು. ನಾನು ನೆಕ್ಸ್ಟ್ ಹೇಳ್ತೀನಿ ಸರ್ ಮಾತಾಡ್ತೀನಿ. ಹಿಂದೆ ನೀವು ಮಾತಾಡ್ತೀನಿ. ಮುನ್ನೆಲೆಗೆ ಬನ್ನಿ, ಮನೆಯಲ್ಲಿ ಮುನ್ನೆಲೆಗೆ ಬನ್ನಿ. ಗಂಗೂಗೌಡ ಅವರಿಗೆ ಫಸ್ಟ್ ಶುಭಾಶಯಗಳು ಅಂತ ಎಲ್ಲ ಸ್ನೇಹಿತರಿಗೂ ವಂದಿಸ್ತಾ
ಇಲ್ಲಿ ಗಂಗೂಗೌಡ ಅವ್ರದ್ದು ವರ್ಕ್ನ ನಾನು ಇತ್ತೀಚೆಗೆ ನೋಡಿದಾಗ ಅದು ಲಾಸ್ಟ್ ಗ್ರೂಪ್ ಶೋನಲ್ಲೂ ಮಾಡಿದ್ರು, ಇಲ್ಲೂ ಅಷ್ಟೇ. ನಮ್ಗೆ ಹಿಂದೆ ಈ SR ಸ್ವಾಮಿ ಇವರೆಲ್ಲರೂ ಲ್ಯಾಂಡ್ಸ್ಕೇಪ್ ಹೇಳ್ಕೊಡ್ಬೇಕಾದ್ರೆ ಭೂಮಿ 1/3 ಭಾಗ ಭೂಮಿ ಇರುತ್ತೆ, 1 ಭಾಗ ಇರುತ್ತೆ, 3 ಭಾಗ ಆಕಾಶ ತಗೊಳ್ಳೋದು. ಇವ್ರ ವರ್ಕಲ್ಲಿ ಅದು ಉಲ್ಟಾ ಮಾಡಿದ್ದಾರೆ, ಚೆನ್ನಾಗಿದೆ, ಡಿಫ್ರೆಂಟ್ ಇದು. ಆ್ಯಕ್ಚುಲಿ ಸ್ಕೈ ಅಂದರೆ ಗ್ರೌಂಡ್ ಲೆವೆಲ್ಲು ಜಾಸ್ತಿ ಇಟ್ಕೊಂಡಿದ್ದಾರೆ, ಸ್ಕೈ ಲೆವೆಲ್ನ ಕಡಿಮೆ ಮಾಡಿಕೊಂಡು, ಅಂದರೆ ಕಾಂಪಿಟೇಷನಲ್ಲಿ ಡಿಫ್ರೆಂಟ್ ಇದನ್ನು ಮಾಡ್ಬೋದು. ಮತ್ತು ನೋಡ್ತಾ ಇದ್ದೀನಿ ಇವಾಗ ಸಿಂಪ್ಲಿಫಿಕೇಷನ್ ಇದೆಯಲ್ಲ, ಅಬ್ಸ್ಟ್ರಾಕ್ಟ್ ಅಂತಂದ್ರು ಅಬ್ಸ್ಟ್ರಾಕ್ಟಲ್ಲೇ ಸಿಂಪ್ಲಿಫಿಕೇಷನ್ ಇದೆ, ಅದು ತುಂಬ ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಅವ್ರು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಲಿ, ಒಳ್ಳೆಯದಾಗಲಿ ಅವ್ರಿಗೆ. ಇನ್ನು ಮುಂದಿನ ಎಲ್ಲ ಅವಾರ್ಡ್ಗಳು ಮತ್ತು ಎಲ್ಲ ಸಿಗಲಿ. ಇಷ್ಟೇ ಹೇಳಿ ಕೊನೆಯ ಅಂತ ಕಾರ್ಯಕ್ರಮ ಚಿಕ್ಕದಾದರೂ ಬಹಳ ಘಟಾನುಘಟಿಗಳ ಮಧ್ಯೆ ನಡೀತಾ ಇದೆ. ಅನೌಪಚಾರಿಕವಾಗಿ ನಾವು ಎಲ್ಲ ಕೆಲವೊಮ್ಮೆ ಕಾರ್ಯಕ್ರಮಗಳನ್ನ ನಿಭಾಯಿಸಬೇಕಾಗುತ್ತೆ. ಯಾರೋ ಬಂದಾಗ ನಾವು ಅವನ್ನ ಮಾತಾಡಿಸದೇ ಇದ್ರು ಕೂಡ ಕಷ್ಟ, ಯಾಕಂದ್ರೆ ಹಿರಿಯರು ಸಿಕ್ಬಿಟ್ಟಿದಾಗ ನಾವು ಅದನ್ನ ಆಶೀರ್ವಾದ ತಗೋಬೇಕು ಅಂತ. ಅಸು ಸರ್ ಎಲ್ಲರೂ ಬಂದಿದ್ದಾರೆ. ನನಗೆ ನಾವೊಂದು ಹೇಳೋದಂದ್ರೆ, ನಾವು ಹುಬ್ಳಿ ಭಾಗದಿಂದ ನಾವು ಕಲ್ತ ಮೇಲೆ ಅಲ್ಲೆಲ್ಲೋ ಒಂದು ಎಜುಕೇಶನ್ ಸಿಸ್ಟಮು, ಅಲ್ಲಿ ಮಾರ್ಕೆಟಿಂಗು ಅಥವಾ ಇದೆಲ್ಲ ಎಸ್ಟಾಬ್ಲಿಷ್ ನಮ್ಗಿಂಟು ಅದೆಲ್ಲ ಇರಲ್ಲ ಕಲಿಬೇಕಾದಾಗ. ಬಟ್ ಆ ನಂತರ ಬೆಂಗಳೂರಿಗೆ ಬರಬೇಕು, ಸರ್ವೈವ್ ಮಾಡಬೇಕು ಅಂತಂದ್ರೆ ಅಲ್ಲಿಂದ ಮೊದಲು ಕೆಲಸ ಹುಡ್ಕೊಂಡು ಬರೋರೇ ಹೆಚ್ಚಿಗೆ. ಇಲ್ಲೆಲ್ಲ ಬಂದಾಗ ನಾವು ನಮ್ಮ ಹಿರಿಯರು ಯಾರಾದ್ರೂ ಸಿಕ್ಕರೆ ಶೆಲ್ಟರ್ ಬೇಕಲ್ಲ ನಮ್ಗೆ ಇರೋಕ್ಕೆ ಅಥವಾ ಅದೆಲ್ಲ. ಸೊ ಇಲ್ಲೆಲ್ಲ ನಮ್ಮ ಕಾಲೇಜಿನ ಸೀನಿಯರ್ ಶೇಖರ್ ಬಳ್ಳಾರಿ ಅವರು ಅವರೆಲ್ಲ ಸ್ವಲ್ಪ ಬಂದು ಇಲ್ಲಿ ನಿಲ್ಲಿಸಿ ಕ್ಯಾರಿಕೇಚರಿಂಗ್ ಅವು ಮಾಡ್ತಾ ಇದ್ದಾಗ ಅವ್ರ ನಂತರ ನಾವು ಅವ್ರ ಮನೆಗೆ ಒಂದಿನ ಇರೋದು, ಅಲ್ಲಿ ನಾವು ಸ್ಟುಡಿಯೋಗಳಿಗೆಲ್ಲ ಪೇಂಟಿಂಗ್ಸ್ ಹೊತ್ಕೊಂಡು ಹೋಗೋದು ಅದೆಲ್ಲ. ಮತ್ತು ಇಲ್ಲಿ ಗ್ಯಾಲರಿ ಕಲ್ಚರ್ ಏನಿದೆ, ಅವ್ರು ಯಾವ ಥರ ಪೇಂಟಿಂಗ್ ಬಯಸ್ತಾರೆ ಅದೆಲ್ಲ ತಿಳ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಾವು ಕೂಡ ವರ್ಕರ್ಸು ನಮ್ಮನ್ನು ಕೂಡ ಪರಿಚಯಿಸ್ಕೋಬೇಕಂತ ಇದ್ದಾಗ ಸುಮಾರು ವರ್ಷಗಳ ಸ್ಟ್ರಗಲ್ ಆಯಿತು. ಆ ಟೈಮಲ್ಲಿ ನಾವೆಲ್ಲ ಕೂಡ ಓಡಾಡಿದ್ವಿ. ಆದರೆ ಅಷ್ಟೇ ಪ್ರೀತಿಯಿಂದ ನಮ್ಮ ವರ್ಕ್ಗಳನ್ನು ನೋಡಿ ಮೆಚ್ಕೊಂಡು ನೀವೆಲ್ಲ, ಅದಕ್ಕೆ ನಾವು ಅಷ್ಟು ಇದು ಮಾಡ್ತೀವಿ. ಯಾಕಂದರೆ ನೀವು ಯಾರು ಎಲ್ಲಿಯವರು ಅಂತ ಕೇಳ್ದೇನೆ ನಿಮ್ಮ ಕೆಲಸ ನೋಡಿದ ತಕ್ಷಣ ನಿಮ್ಮ ಅಪ್ಕೊಳ್ಳೋದಿದೆಯಲ್ಲ, ಪರಿಚಯ ಮಾಡ್ಕೊಂಡು ಖುಷಿ ಪಡೋದಿದೆಯಲ್ಲ. ಗುಜಾರಪ್ಪ ಅವರಾಗಲಿ, ಸೂರ್ಯವರಾಗಲಿ, ಮತ್ತು ವೇಣುಗೋಪಾಲ್ ಸರ್ ಆಗಲಿ, ಇವರೆಲ್ಲರೂ ನಮ್ಮನ್ನು ಆ ರೀತಿ ನೋಡಿದವರು. ಮತ್ತು ನಮ್ಮ ಸ್ಟುಡಿಯೋಗಳಿಗೆ ಅಲ್ಲಿ ಬಂದಾಗ ಸರ್ ಬರ್ಬೇಕು, ನಿಮ್ಮ ಸ್ಟುಡಿಯೋಗೆ ಏನ್ರಿ ಬರ್ತೀನಿ ಅಂತ, ಯಾಕಂದ್ರೆ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಅದಕ್ಕೆ ಸರ್ ಜತ್ಕರ್ ಅವ್ರು ಕರೆದ ಕೂಡಲೇ ನೀವು ಎಲ್ಲಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾಕಂದ್ರೆ ಬಿಸಿ ಅದೊಂದು ಬೇರೆ. ಅದ್ರ ಮಧ್ಯೆ ನೀವು ಬಂದಿದ್ರಿ, ನಮ್ಮ ಗಮನ ಅದೃಷ್ಟ ಮತ್ತು ನಮ್ಮ ಈ ಕಾರ್ಯಕ್ರಮದ ಎಲ್ಲರೂ. ಸೊ ನಿಮ್ಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತಾ, ಅದೇ ರೀತಿ ಜತ್ಕರ್ ಸರ್ ಇವತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಹೇಳಿದ್ರಲ್ಲ, ನಾವು CKPಗೆ ಬರ್ತೀವಿ, ಯಾರು ಬಂದರೂ ಕೂಡ ನಮಗೆ ಮೆಜೆಸ್ಟಿಕ್ ಹಾಗೆ ನೆಕ್ಸ್ಟ್ ಸ್ಟಾಪ್ CKP. ಅಲ್ಲಿ ಬಂದ ಕೂಡ ನಾವು ಎಲ್ಲ ಟೈಮ್ ಕಡೆ ಯಾರೊಬ್ಬರು ನಮ್ಮವರು ಯಾರೋ ಬರಬೇಕು ಬೀಟ್ ಹಾಕ್ಬೇಕಂದ್ರೆ ಅದೊಂದು ಸ್ಪಾಟ್ ನಮಗೆ. ಅಂತ CKPಯಲ್ಲಿ ನಮಗೆ ಜತ್ಕರ್ ಸರ್ ಇರೋದು ನಮಗೊಂದು ಹಂಗಂತೇಳಿ ಏನು ಬಂದ ತಕ್ಷಣ ಅವ್ರೇನು ಯಾರು ಮಾಡಲಿಲ್ಲ. ಬಟ್ ನಮ್ಮ ವರ್ಕ್ಗಳನ್ನು ನೋಡಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇರೋದು ನೋಡಿ ಯಾರೋ ಒಬ್ರು ಮಾತಾಡ್ಸ್ತಾರಲ್ಲ ನಮ್ಮನ್ನು ಅಂತ ಒಂದು ಬಿಲ್ಡಿಂಗ್, ಅದು ಆ ಬಿಲ್ಡಿಂಗ್ ನೋಡಿ ನಾವು ಆ ಕಡೆಯವರೆಲ್ಲ ಸ್ವಲ್ಪ ನಿನ್ನೆ ಕೂಡ ಹೊಸ ಕ್ಯಾಂಪಸ್ಗೆ ಹೋಗಿ ಬಂದ್ವಿ ನಾವು. ಅದ್ಭುತವಾದ, ಎಲ್ಲರೂ ಅಷ್ಟೇ ಪ್ರೀತಿ ಕೊಡ್ತಾರೆ ಸರ್. ನಮ್ಮನ್ನೆಲ್ಲ ಪ್ರತಿ ಸರ್ತಿ ಹೇಳ್ತಾರೆ, ಅಲ್ಲಿ ಯಾವ ಕಾರ್ಯಕ್ರಮಗಳಿದ್ರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಇಲ್ಲಿಂದ ಕಮ್ಯುನಿಕೇಟ್ ಮಾಡೋಕೆ ನಮ್ಗೆ ಇದಾರಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಭಾಳ ಖುಷಿ ಸರ್. ಆ ಥರ ನಮ್ಮನ್ನೆಲ್ಲ ಅದೊಂದು ಎಕ್ಸ್ಟ್ರಾ ಪ್ರೀತಿ ಇರುತ್ತೆ ಸರ್. ಇಲ್ಲಿವರೆಗಂತೂ ನ್ಯೂಸ್ ಗೊತ್ತೇ ಆಗ್ತಿರುತ್ತೆ ನಮ್ಮ ಕಡೆ, ಬಟ್ ಈಗ ತಿಳಿಸೋದಿದೆಯಲ್ಲ ಅದು ನಮ್ಗೆ ಭಾಳ ಖುಷಿ. ಅದಕ್ಕೆ ನಾವು ಅಷ್ಟೇ ಅಲ್ಲ, ನಮ್ಮ ನಂತರ ಬರೋರ್ನು ಕೂಡ ಅವರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ನಾವು ಕೂಡ ಅದೇ ಯಾರೇ ಆಗಲಿ ನಾವು ಕೂಡ ಅಷ್ಟೇ ನೆಕ್ಸ್ಟ್ ಜನ್ರೇಷನ್ನ ನಾವು ಬೆಳೆಸೋದೇ ಏನಿದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಅಂತ ಮಾಡಿದ್ದಾರೆ. ಅದಕ್ಕೆ ಸರ್ ಕೂಡ ನಾವೆಲ್ಲ ಆತ್ಮೀಯವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿದ್ದೇವೆ. ಆಮೇಲೆ ಅರ್ಶು ಸರ್ ಕೂಡ ಅಷ್ಟೇ, ಅವರೊಂದು ಕಾಲೇಜಿನ ಪ್ರಿನ್ಸಿಪಾಲ್ರು ಸುಮಾರು ವಿದ್ಯಾರ್ಥಿಗಳನ್ನು ನೋಡಿರ್ತಾರೆ, ಸುಮಾರು ಅವರೇ ವಿದ್ಯಾರ್ಥಿಗಳು ಈಗ ಎಲ್ಲೆಲ್ಲೋ ಇರ್ತಾರೆ. ಹಾಗಂತೇಳಿ ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ನಾವು ನೋಡಿದಂಥದ್ದು ಕೆಲಸ ಮಾಡೋರನ್ನ ತಮಗೆ ಪರಿಚಯ ಮಾಡ್ಕೊಳ್ತಾರೆ. ನಾನು ನೋಡಿದಾಗ ಇವ್ರು ಬಂದು ಇಲ್ಲ ನಿಮ್ಮ ವರ್ಕ್ ನೋಡ್ತಾ ಇದ್ದೀನಿ ಅಂತ ಎಲ್ಲ ಹೇಳಿದಾಗ ಅಂಥವರೆಲ್ಲ ಮಾತಾಡ್ಸಿದಾಗ ನಮ್ಗೆ ಭಾಳ ಖುಷಿ ಆಗುತ್ತೆ. ಅಷ್ಟು ಅಂದರೆ ಹಾರ್ಡ್ಲಿ ಪರ್ಸನ್ಸ್ ಇದ್ದಾರೆ ಅವರು. ಮತ್ತು ನಮ್ಮ ಲಿಂಗದೇವ್ ಸರ್ ಇವರೆಲ್ಲರೂ ಸೇರಿ ಒಟ್ಟಿಗೆ ಎಲ್ಲ ಶೋಸ್ಗಳನ್ನು ವಿಸಿಟ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ, ಅಂಥ ಕಾರ್ಯಕ್ರಮಗಳೆಲ್ಲ ಬರ್ತಿರ್ತಾರೆ. ಅದೊಂದು ಭಾಳ ಖುಷಿ. ಅರ್ಸು ಸರ್ ಅವ್ರಿಗೆ ಕಾರ್ಯಕ್ರಮಕ್ಕೆ ಬಂದು ಶುಭ ಕೋರಬೇಕು. ಗಣೇಶ್ ಅವರು ಕಾಡಲ್ಲಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಅಷ್ಟು ಹೇಳ್ಬಿಡ್ತೀನಿ ಮತ್ತೊಮ್ಮೆ, ಯಾಕಂದ್ರೆ ಅವರು ಕಾರ್ಯಕ್ರಮ ಅಂತಲ್ಲ, ನಾವು
ಅವ್ರನ್ನ ನೋಡಿ ಪ್ರದರ್ಶನಗಳು ಮಾಡ್ಬೇಕಂದ್ರೆ ನಮಗೆ ಅಷ್ಟು ಹೊರಗೆ ಬರೋದೆ ಬರ್ರಿ ಎಫರ್ಟ್ ಹಾಕ್ರಿ ಅಂತೇಳಿ ಎಷ್ಟು ಚಾಲೆಂಜ್ ಮಾಡ್ತಾರೆ ನಮ್ಗೆ ಅಂದ್ರೆ ಏನು ಬರ್ರಿ ಹೆಂಗೆ ಆಗೋದಿಲ್ಲ ನೋಡು ನೆಕ್ಸ್ಟ್ ಹಾಗೆ ಹೀಗೆ ಅಂತ ಭಾಳ ಮೋಟಿವೇಟ್ ಮಾಡ್ತಾರೆ, ಸುಮಾರು ಮೋಟಿವೇಟ್ ಮಾಡ್ತಾರೆ. ಮತ್ತೆ ಅಷ್ಟೇ ಅವರು ಕೂಡ ಸಕ್ಸಸ್ಫುಲಿ ಶೋಸ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ನೋಡಿ ತುಂಬ ಖುಷಿ ಆಗುತ್ತೆ. ಅಂತವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಸರ್ ಗೆಸ್ಟ್ ನಾನು ನಾಲ್ಕನೇ ಬರ್ತೀನಿ ಅಂತಂದಿರು ಅದ್ರಾಗ ಏನೈತ್ರಿ ಯಾಕೆ ವಿಚಾರ ಮಾಡ್ತೀವಿ ಅಂತ ಅದು ಅಷ್ಟು ಆಗಲಿ. ಪ್ಲಸ್ ಅವರು ಮತ್ತೆ ನಿಜವಾಗ್ಲೂ ಕ್ರೆಡಿಟ್ ಸಿಗ್ಬೇಕು. ನಾವೆಲ್ಲ ವರ್ಕ್ಗಳನ್ನು ಮಾಡಬೇಕಾದಾಗ ಅಷ್ಟು ಪ್ರೀತಿಯಿಂದ ಮೋಟಿವೇಟ್ ಮಾಡೋದು, ಮೆಟೀರಿಯಲ್ ಇಲ್ಲ ತಗೊಂಡೋಗಿ ಕೊಟ್ಬಿಡೋದು, ಈ ಥರ ಎಲ್ಲ ಬಹಳ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನೂ ಕೂಡ ನಾವು ಕಾರ್ಯಕ್ರಮಕ್ಕೆ ದುಃಖ ಯಾಕೆ ಸರ್ ನಾವು ಅಲ್ಲ ನಮ್ಮಲ್ಲಿ ಬಂತು ಈಗ 50% ಆಗಲ್ಲ ಅದಕ್ಕೆ ಆಮೇಲೆ ಮತ್ತೆ ಬರ್ತಾರೆ ಸರ್. ವಿಶೇಷವಾಗಿ ಸ್ವಲ್ಪ ಈ ಗ್ಯಾಲರಿ ಕುರಿತು ನಮ್ಮ ಇವರು ಬಸವರಾಜ್ ಅವರು ಗ್ಯಾಲರಿ ಮಾಡಿದ್ರು. ನಾವು ಎಷ್ಟು ಕಷ್ಟ ಅವರು ಒಂದು 30 years ಇಂದ ಬೆಂಗಳೂರಲ್ಲಿದ್ದಾರೆ. ಬಟ್ ಈಗ 3 ವರ್ಷದಲ್ಲಿ ಅವ್ರಿಗೆ ಗ್ಯಾಲರಿ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಮತ್ತು 2 ವರ್ಷ ಅಂತೂ ಕೋವಿಡಲ್ಲೇ ಕಳೆದ್ಬಿಟ್ರು ಅವರು. ಅದರ ನಂತರ ಈ ಪ್ರದರ್ಶನ ನಾವೆಲ್ಲ ನಮಗೆ ಏನಂತಂದ್ರೆ ರೀಸನೇಬಲ್ ಗ್ಯಾಲರೀಸ್ ಕೊಡೋದು. ನಾವು ಇನ್ನೇ ಸರ್ ಉಳ್ಕೊಳಕ್ಕೂ ವ್ಯವಸ್ಥೆ ಕೊಟ್ಟರು ಇನ್ನೂ ನಮ್ಗೆ ಚಲೋ ಇರ್ತೈತೆ ಅಂತ ನಾವು ಇನ್ನೂ ಎಷ್ಟು ಕೇಳ್ತಾರೆ ಅಷ್ಟು ಕೂಡ ಕೇಳೋದು. ಬರ್ರಿ ಸರ್ ಮಾಡೋಣ ಪೇಂಟಿಂಗ್ ಅಂತ ಹೇಳಿದ್ರು. ಸುಮಾರು ಹೊಸ ಹುಡುಗರು ಅವರು ಪ್ರದರ್ಶನ ಮಾಡಬೇಕು ಅಂತ ಅದಲ್ಲದೆ ಮತ್ತೆ ಕೆಲವು ನೀವು ಕೂಡ ಕರೆದು ಕಾರ್ಯಕ್ರಮಗಳು ಮಾಡಿ ಸ್ವಲ್ಪ ಇದು ಮಾಡ್ಕೊಂಡು ಗ್ಯಾಲರಿ ಉಳಿಸ್ಕೊಂಡು ಹೋಗೋದು ಕೂಡ ಭಾಳ ಕಷ್ಟ ಇಂಥ ಕಮರ್ಷಿಯಲ್ ಪ್ಲೇಸಲ್ಲಿ. ಅವ್ರಿಗೂ ಕೂಡ ನಾನು ಬೆಸ್ಟ್ ವಿಶೇಷ ಹೇಳ್ತಾ ಮತ್ತೆ ಇಲ್ಲಿ ಮೇಡಮ್ ಅವ್ರು ಬಂದಿದ್ದಾರೆ. ಸುಮಾರು ನಮ್ಮ ಹಿಂದೂ ಸರ್ವಿಸಸ್ ಬಂದಿದ್ದಾರೆ. ಮತ್ತು ಅವರು ಕ್ಲಾಸ್ಮೇಟ್ಸ್ ಎಲ್ಲ ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ. ನಾವು ಅಷ್ಟು ನನಗೆ ಹೆಸರುಗಳು ನೆನಪಿಲ್ಲ. ಬಟ್ ನೀವೆಲ್ಲ ಪ್ರತಿ ಶೋಸಲ್ಲೂ ನಾನು ಅವ್ರನ್ನ ನೋಡಿದ್ದೀನಿ. ಜೋಳದವ್ರು ಬಂದಿದ್ದಾರೆ, ಪರಮೇಶ್ ಜೋಳ ಮೊನ್ನೆ ಕಾರ್ಯಕ್ರಮದ ಈ ಪ್ರದರ್ಶನಕ್ಕೆ ನಿನ್ನೆ ಅವರು ನಾವು ಇದು ನೋಡ್ತಾ ಇದ್ವಿ ವಿಡಿಯೋ ಕೂಡ ಯಾಕೆ ಅಷ್ಟು ರಿಸ್ಕ್ ತೊಗೊಂಡು ರಸ್ತೆ ಮೇಲೆಲ್ಲ ಮಲಗಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೆ. ನಮ್ಮ ಲಕ್ಷ್ಮಣ ಕೇಳ್ತಾ ಇದ್ದೆ ಏನು ಹಿಂಗ್ಯಾಕೆ ನೀವು ಅಲ್ಲಿ ಕಾರ್ ಬರ್ತಾ ಇದೆ ಹಾಗೆ ಈಗ ಅವ್ರಿಗೆ ಗೊತ್ತಿರಿ ಅವ್ರ ಪರ್ಫಾರ್ಮೆನ್ಸ್ ನಂಗೆ ಗೊತ್ತಿಲ್ಲ ಇನ್ನೂ ಅವ್ರು ಬಂದಾಗ ಕೇಳಿದ್ರು ಅಂತಂದ್ರು. ಕೆಲವೊಮ್ಮೆ ಭಾಳ ರಿಸ್ಕ್ ತೊಗೊಂಡು ಯಾಕಂದ್ರೆ ನ್ಯೂ ಇಯರ್ ಪಾರ್ಟಿ ಬೇರೆ ಕುಡ್ದು ಅವ್ನು ಹೆಂಗೆ ಹೊಡಿತಿರ್ತಾನೆ ಗಾಡಿ ನಮ್ಗೆ ನೀವು ಭಾಳ ಮುಖ್ಯ ಸರ್. ಸ್ವಲ್ಪ ಕೇರ್ಫುಲ್ ಆಗಿ ನೀವು ಆ ಥರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡಿ. ತಾವೆಲ್ಲ ಬಂದಿದ್ರಿ. ನಮ್ಮ ಎಲ್ಲ ಸುಮಾರು ಎಲ್ಲ ಯಾರ್ದು ಹೆಸರು ತಗೊಳ್ಳಿಲ್ಲ ಅನ್ನೋದು ಏನು ಬೇಡ, ನಾವೆಲ್ಲ ಫ್ರೆಂಡ್ಲಿ ಸೇರಿದ್ದೀವಿ. ಮತ್ತೆ ನೀವು ಬರೋದೇ ಕಾರ್ಯಕ್ರಮದ ನೋಡಿ ಗೆಸ್ಟ್ಗಳಂತೂ ಬರ್ತಾರೆ. ಅದ್ರ ನಂತರ ಅವ್ರು ನೋಡಕ್ಕೂ ಕೂಡ ಬರೋ ಜನ ಇರಬೇಕು. ಅವರು ಕೂಡ ನಾವೆಲ್ಲ ಸುಮಾರು ಶೋಗಳು ನಡೀತಾ ಇದೆ. ಈಗ ಈ ಒಂದು ವಾರದಲ್ಲಿ ನಾವು 2 ದಿನದಲ್ಲೇ ನಾವು ಇದು 4ನೇ ಶೋ ಅಟೆಂಡ್ ಆಗಿದ್ದೀವಿ. ಮುಂದೆ ಮತ್ತು ಒಳ್ಳೆ ಒಳ್ಳೆ ಶೋಗಳು ಬರ್ತಾ ಇದೆ. ಎಲ್ಲರಿಗೂ ಕೂಡ ನಾವೆಲ್ಲ ಈ ಶೋಗಳನ್ನು ಎಂಜಾಯ್ ಮಾಡ್ರಿ. ಮತ್ತೆ ಸರ್ ಇನ್ನೂ ಅನೌಪಚಾರಿಕವಾಗಿ ನಾವು ಬಹಳಷ್ಟು ಮಾತಾಡ್ತೀವಿ. ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಶೋಗಳನ್ನು